ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಟಿ ಮತ್ತು ಬಿಜೆಪಿಯ ಸಂಸದೆ ಕಂಗನಾ ರಣಾವತ್ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ, ಯಾರಾದ್ರೂ ಸಹೋದರರಿಗೆ ರಾಖಿ ಕಟ್ಟುವಾಗ ಈ ವಿಪರೀತ ಬಟ್ಟೆಯನ್ನ ಬಿಕಿನಿ ರೀತಿಯಲ್ಲಿ ಧರಿಸಿ ಅವ್ರ ಮುಂದೆ ಕೂತ್ಕೊಂಡು ರಾಖಿ ಕಟ್ಟೋದಕ್ಕೆ ಸಾಧ್ಯನಾ, ಏನ್ ಸಂದೇಶ ಕೊಡ್ತಿದ್ದೀರಿ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಸಂಪ್ರದಾಯವನ್ನ ಒಂದು ದಿನದ ಮಟ್ಟಿಗಾದ್ರೂ ಆಚರಣೆ ಮಾಡ್ಬೇಕಲ್ಲ, ಅದನ್ನು ಕೂಡ ಮಾಡದೆ ಹೋದ್ರೆ ಹೇಗೆ, ಏನ್ ಯುವ ಪೀಳಿಗೆಗೆ ಸಂದೇಶ ಕೊಡೋದು ನೀವು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಎನಿವೆ, ಇದಕ್ಕೆ ಕೆಲವರು ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ, ಕೆಲವರು ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಪರ ವಿರೋಧದ ಚರ್ಚೆಗಳು ಏನು, ಅದ್ರ ಬಗ್ಗೆ ಇವತ್ತು ಸೂಕ್ತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಿಂದೂ ಹೋರಾಟಗಾರ್ತಿ ಭವ್ಯ ಗೌಡ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮುಸ್ಲಿಂ ಮುಖಂಡರು ಆದಂತಹ ಸಾದಿಕ್ ಪಾಷಾ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರೆ ಅಶ್ವಿನಿ ಶಂಕರ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ಆದಂತಹ ಮಹಾಂತೇಶ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲೇದಾಗಿ ಭವ್ಯ ಗೌಡ ಮೇಡಮ್ ಹತ್ರ ಹೋಗ್ಬಿಡ್ತೀನಿ. ಫಸ್ಟ್ ರಿಯಾಕ್ಷನ್ ಏನ್ ಮೇಡಮ್, ಈ ಆಡ್ ನೋಡಿದಾಗ ತಮಗೇನ್ ಅನಿಸ್ತು ಅಂತ ವೈಯಕ್ತಿಕ ನಿಮ್ಮ ವೈಯಕ್ತಿಕವಾಗಿ ಅಂದ್ರೆ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಆಚರಣೆ ಇದೆ ಅಲ್ಲ, ಅದ್ರ ಹಿಂದಿನ ಶಾಸ್ತ್ರ ಇರುತ್ತೆ. ಹೀಗೆ ಆಚರಣೆ ಮಾಡಬೇಕು ಅಂದ್ರೆ ಪರಂಪರಾ ಯುಗ ಯುಗಗಳಿಂದನೂ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ರಕ್ಷಾಬಂಧನ ಅಂತ ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ದ್ರೌಪದಿ ಯಾವಾಗ ಶ್ರೀಕೃಷ್ಣನಿಗೆ ಮೊಟ್ಟ ಮೊದಲೇ ಬಾರಿಗೆ ಕಟ್ತಾರಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮತ್ತೆ ನಾವೊಂದು ಡೇಟ್ ಹೀಗೆ ಅಲ್ಲ, ಯಾವ ಹುಣ್ಣಿಮೆ ಏನು ಶ್ರಾವಣ ಮಾಸ ಮುಗಿದ ನಂತರ ಹುಣ್ಣಿಮೆ ಬರುತ್ತಲ್ಲ, ನೂಲು ಹುಣ್ಣಿಮೆ ಅಂತಾನೆ ಅತ್ಯಂತ ವಿಶೇಷವಾಗಿ ನಾವು ಆಚರಣೆ ಮಾಡ್ತೇವೆ. ಮತ್ತೆ ಸಾಕ್ಷಾತ್ ಭಗವಂತನ ವಚನ ಸಹ ಇದೆ, ಯಾರು ಸಹೋದರಿಯರು ತನ್ನ ಅಣ್ಣನಿಗೆ ಇವತ್ತು ರಾಖಿ ಕಟ್ತಾರಲ್ಲ ಅವರ ರಕ್ಷಣೆ ಆಗತ್ತೆ ಅಂತ ಹೇಳಿ. ಇದೊಂದು ನಮ್ಮ ಆಚರಣೆಯ ಸಂಪ್ರದಾಯ ಇದೆ, ಆಚರಣೆ ಇದೆ, ಹಿಂದೂಗಳ ಧಾರ್ಮಿಕ ನಂಬಿಕೆ ಇದೆ. ಈ ನಂಬಿಕೆಯ ಮೇಲೆ ಯಾವುದೋ ಒಂದು ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಈ ಥರವಾಗಿ ಇಷ್ಟು ಅಂದ್ರೆ ಅದು ನೋಡಿ, ಅವಳ ಒಂದು ಡ್ರೆಸ್, ಈಗ ನಾನೇ ನನ್ನ ಅಣ್ಣನ ಹತ್ರ ಹೇಗೆ ಹೋಗ್ತೇನೆ ಅಥವಾ ನನ್ನ ತಮ್ಮನ ಹತ್ರ ಹೋಗ್ಬೇಕಾದ್ರೆ ನಮ್ಮೊಂದು ಇದಿರತ್ತಲ್ಲ, ಅಣ್ಣ ತಮ್ಮನ ಹತ್ರ ಹೋಗ್ಬೇಕಾದ್ರೆ ಒಂದು ಉಡುಪು ರೀತಿ ರಿವಾಜು ಇರುತ್ತಲ್ಲ. ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದೊಂದು ಇದಕ್ಕೂ ಹಿಂದಿನ ಶಾಸ್ತ್ರ ಇದೆ. ಈಗ ನಾನು ಕುಂಕುಮ ಹಾಕ್ತೇನೆ, ಅದ್ರ ಮಹತ್ವ ಏನಿದೆ, ಅದನ್ನು ಹಾಕೋದ್ರಿಂದ ನನಗೆ ಆಧ್ಯಾತ್ಮಿಕ ವಿತ್ ಸೈನ್ಸ್ ಇದೆರಡನ್ನು ಹೇಳ್ಕೊಟ್ಟಂತಹ ಸರ್ವಶ್ರೇಷ್ಠ ಧರ್ಮ ನಮ್ಮದು ಹಿಂದೂ ಧರ್ಮ ಇದೆ. ಇಂತಹ ಧರ್ಮದಲ್ಲಿ ಇದ್ದೇವೆ, ಆದರೆ ಬಹುಸಂಖ್ಯಾತ ಹಿಂದೂ ರಾಷ್ಟ್ರ ಇದೆ, ಇದು ಸ್ವಯಂಭೂ ಹಿಂದೂ ರಾಷ್ಟ್ರ ಇದೆ. ಇಲ್ಲಿ ಬಂದ್ಕೊಂಡು ಇಂತಹ ಆ್ಯಡ್ ತೋರಿಸಿ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಅವರು, ನನಗೆ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ. ಅದನ್ನ ಅವ್ರಿಗೆ ಧೈರ್ಯ ಇದೆಯಾ? ಅವರು ಇತರ ಪಂಥದವ್ರ ಬಗ್ಗೆ ಮಾತಾಡ್ತಾರ? ಭವ್ಯ ಮೇಡಮ್ ಅವ್ರು ಏನ್ ಕೇಳ್ತಿದಾರೆ ಅಂದ್ರೆ, ಈಗ ಹೆಣ್ಣು ಮಕ್ಕಳು ಸಹಜವಾಗಿ ನಮ್ಮ ಬಟ್ಟೆ ಮತ್ತು ನಾವು ತಿನ್ನೋ ಆಹಾರ ಎಲ್ಲವೂ ಕೂಡ ನಮ್ಮ ಸ್ವ ಇಚ್ಛೆ, ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ ಅಂತ. ನಾನೀಗ ಆ ನಟಿ ಒಬ್ಳು ಮಾಡೆಲ್ ಆಗಿ ಅಥವಾ ಅವಳು ಯಾವ ತರದಾದ್ರೂ ಡ್ರೆಸ್ ಹಾಕೊಂಡು ಕುಣ್ಣಿರಿ, ನಾವು ಅವಳ ಬಗ್ಗೆ ಧ್ವನಿ ಎತ್ತಲ್ಲ. ಆದ್ರೆ ಅವಳು ಮಾತಾಡಿದ್ದು ನಮ್ಮ ಕೋಟ್ಯಾಂತರ ಹಿಂದೂಗಳ ಶ್ರದ್ಧೆಯ ಆಚರಣೆಯ ಹಬ್ಬದ ಬಗ್ಗೆ. ಆ ಹಬ್ಬದ ಬಗ್ಗೆ ಮನೆಯಲ್ಲಿ ಈಗ ನಾನೇ ಹಾಗಾದ್ರೆ ಅವಳಿಗೆ ಕಟ್ಬೋದಲ್ವಾ? ನೆಕ್ಸ್ಟ್ ಅವಳ ಗಂಡನ ಫೋಟೋ ಜಾಗದಲ್ಲಿ ಯಾವುದೋ ಒಂದು ಅವಳಿಗೆ ಇಷ್ಟ ನಾಯಿ ಅಂತ ಹೇಳಿದ್ರೆ ಅದನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಎರಡು ವಿಚಾರ ಪರ್ಸನಲಿ ವಿರೋಧ ಮಾಡ್ತಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾರ. ನೀವು ಬಿಕಿನಿನಾರ ಹಾಕೊಳ್ಳಿ, ಯಾವ ತರನಾರು ಬಟ್ಟೆ ಹಾಕೊಂಡು ಕುಣಿನಿ ಕುಪ್ಪಳಿಸಿ ಯಾವ ಸಿನಿಮಾನಾರು ಕಾಣಿಸ್ಕೊಳ್ಳಿ, ನಾವು ಪ್ರಶ್ನೆ ಮಾಡಲ್ಲ. ನಮ್ಮ ಹಿಂದೂ ಧರ್ಮದ ಆಚರಣೆ ಅಂತ ಬಂದಾಗ, ಹಬ್ಬಗಳು ಅಂತ ಬಂದಾಗ ಅದಕ್ಕೆ ಆದಂತಹ ಒಂದಷ್ಟು ಸಂಪ್ರದಾಯ ಇರುತ್ತೆ, ಅದನ್ನ ಅನುಸರಿಸಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಅನ್ನೋಂಥ ವಿಚಾರ. ಕಾನೂನು ಸಹ ಹೋರಾಟ ಮಾಡ್ಬೇಕಂತ ಮುಂದೆ ಹೊರಟಿದ್ದೇವೆ. ನೆಕ್ಸ್ಟ್ ಸಾದಿಕ್ ಸರ್. ಮೇಡಮ್ ನೋಡಿ, ಫಸ್ಟು ಈ ರಾಖಿಗೆ ಮುಸಲ್ಮಾನರಿಗೆ ಸಂಬಂಧ ಇದೆ. ಒಂದು ಮಾತಿದ್ರೆ, ರಾಣಿ ಲಕ್ಷ್ಮೀಬಾಯಿ, ರಾಣಿ ಕರ್ಕರ್ಣಿ ಯಾವ ಇದ್ದಾರಲ್ಲ, ಅವರು ಯುದ್ಧದಲ್ಲಿ ಶತ್ರುಗಳು ಜಾಸ್ತಿ ಅವ್ರ ಮೇಲೆ ಇದಾಗ್ಬಿಡುತ್ತೆ. ಅವರು ಯುದ್ಧ ಮಾಡ್ತಾ ಮಾಡ್ತಾ ಯುದ್ಧ ಜಾಸ್ತಿ ಆಗುತ್ತೆ, ಸಮಾಲ್ಸಕ್ಕೆ ಆಗಲ್ಲ. ಆ ಟೈಮ್ನಲ್ಲಿ ರೇಷ್ಮಿದು ಒಂದು ಇದು ಬಟ್ಟೆ, ಇದು ಸೀರೆ, ಇದು ಪೀಸ್ ಒಂದು ಹುಮಾಯೂನ್ ಕಳಿಸ್ತಾರೆ. ಅಣ್ಣ, ನಾನು ರಾಖಿ ನಿನ್ನ ಕಳಿಸೋದು ನನ್ನ ಮಾನ ಮರ್ಯಾದೆ ಮತ್ತು ನಮ್ಮ ಇದು ಭವಿಷ್ಯ ಇದಾಗ್ತಾ ಇದೆ, ನೀವು ನನ್ನನ್ನು ಈ ರಾಖಿ ಇದು ಇಟ್ಕೊಂಡು ಕಾಪಾಡಬೇಕಂತ ಕಳಿಸ್ತಾರೆ. ಆವಾಗೆ ಅವರು ಸ್ವಲ್ಪ ಕೇಳಿಸ್ರಿ, ಆಮೇಲೆ ಹುಮಾಯೂನಿಗೆ ಇವ್ರ ಕಡೆಯಿಂದ ಇವರು ರಾಖಿ ಇದು ಕಳಿಸ್ತಾರೆ. ಅಲ್ಲ, ಝಾನ್ಸಿ, ಇವು ರಾಣಿ ಕರ್ಕರ್ಣಿ. ಅವಳು ಯಾರು?
ರಾಣಿ ಒಂದು ಯುದ್ಧ ಆಗತ್ತಲ್ಲ ಈ ಹೆಸರು ಇದ್ರಲ್ಲಿ ಹೇಳಿ ನೋಡಿ ನಂಗೆ. ನೀವು confuse ಮಾಡ್ಬೇಡಿ ಅಲ್ಲಲ್ಲ ಪಾಷಾ ಅವ್ರೆ, ನಿಮಗೆ ಅವರು ಗೊತ್ತಿಲ್ಲ ಅಂದ್ರೆ ಸುಮ್ನೆ ಅದೇ ಇದ್ಬಿಡಿ. ಈರು ಪಾಠ ಮಾಡಿದ್ದಾರೆ ನಾನು ನೋಡಿ ಹೇಳಿದ್ನಲ್ಲ, ಇದು ರಕ್ಷಾ ಬಂಧನದ ಕಂಗನಾ ಹಿನ್ನೆಲೆ. ರನೌತ್ ಒಂದು ಪಾಠ ಮಾಡಿದಾರಲ್ಲ ಆ ಇದರಲ್ಲಿ ನೋಡಿ ಅದು ಕಳಿಸ್ತಾರೆ. ಕಳಿಸಿದ್ಮೇಲೆ ಹುಮಾಯೂನು ಎಲ್ಲ ಬಿಟ್ಬಿಟ್ಟು ನನ್ನ ತಂಗಿನೂ ಕಾಪಾಡಬೇಕಂತ ಒಂದು ಇದು ಸೇನೆ ಕಳಿಸ್ತಾರೆ. ಬರೋವರೆಗೂ ಏನಾಗುತ್ತೆ, ಶತ್ರುಗಳು ಇವ್ರ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಆಮೇಲೆ ಒಂಥರ ಬೇಜಾರಾಗತ್ತೆ. ಆ ಕಾಲದಿಂದ ಈ ರಾಖಿ ಅಂದರೆ ಮುಸಲ್ಮಾನರು ರೆಸ್ಪೆಕ್ಟ್ ಕೊಡ್ತಾರೆ. ಅಂದರೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಈಗ ನಾನು ಬಂದಿಷ್ಟು ನಾನು ಕೂತ್ಕೊಂಡಿದ್ರು, ನಮಸ್ಕಾರ ಮೇಡಮ್, ಈ ಸಾಲಿ ನನಗೆ ರಾಖಿ ಕಟ್ಟಬೇಕು, ನೀವು ಸಿಸ್ಟರ್ ನನ್ನ ಅಂತ ನಾನು ಒಂದು ಮರ್ಯಾದೆ ಇದೆ ಮೇಡಮ್. ಇದು ಪವಿತ್ರ, ಅದು ಒಂದು ಬಂಧನ. ಇದು ಅಣ್ಣ ತಮ್ಮಂದರಿಗೆ ಪ್ರೀತಿಗೆ ಒಂದು ಇದಕ್ಕೆ ಸೇರಿಸೋದು ಬಂಧನ. ಇದು ಇದಕ್ಕೆ ನೋಡಿ ನನ್ನ ಬಿಸ್ನೆಸ್ನು ಜ್ಯುವೆಲ್ರಿನೇ ಬಿಸ್ನೆಸ್ಸು. ಆದರೆ ಆ ಬಿಸ್ನೆಸ್ಗೋಸ್ಕರ ಧರ್ಮಗೆ ಯೂಸ್ ಮಾಡ್ತಾರಲ್ಲ, ಅದು ತುಂಬ ತಪ್ಪು. ನೋಡಿ ಇದು ಈ ಪವಿತ್ರವಾದ ಒಂದು ಇದು, ಅದಕ್ಕೆ ಅಶ್ಲೀಲವಾಗಿ ಈ ಬಟ್ಟೆ ಹಾಕ್ಕೊಂಡು ಕುತ್ಕೊಂಡು ಮರ್ಯಾದೆ ತೆಗಿತಾರಲ್ಲ, ಅದು ತುಂಬ ದೊಡ್ಡ ತಪ್ಪು. ಒಂದು ನೋಡಿ, ಅಣ್ಣನಿಗೆ ರಾಖಿ ಕಟ್ಟಬೇಕು, ಅದು ಬಿಡಿ, ಅದು ನಾಯಿಗೆ ಬೇರೆ ರಾಖಿ ಕಟ್ಟೋದು. ಅದನ್ನು ನೋಡಿ, ಈಗ ಎಲ್ಲರೂ ಮುಸಲ್ಮಾನ್ ಮೇಲೆ ಜಗಳ ಮಾಡ್ತಾರೆ, ನಮ್ಮ ಸಿಸ್ಟರ್ ಇವರು ಎಲ್ಲ ನಮ್ಮ ಮೇಲೆ ಜಗಳ ಮಾಡ್ತಾರೆ. ಆದರೆ ನಮ್ಮರಿಂದ ಅಪಾಯ ಇಲ್ಲ ನಿಮ್ಮ ಧರ್ಮಕ್ಕೆ, ನಮ್ಮರಿಂದ ಅಪಾಯ ಇಲ್ಲ, ಮುಸಲ್ಮಾನರಿಂದ ನಿಮ್ಮ ಧರ್ಮಕ್ಕೆ ಅಪಾಯ ಇಲ್ಲ. ನಿಮ್ಮ ಧರ್ಮಕ್ಕೆ ನಿಮ್ಮ ಜನನಿಂದಾನೇ ಅಪಾಯ ಆಗ್ತಾ ಇರೋದು. ಯಾಕೆ ಸಾದಿಕ್ ಸರ್, ಯಾಕೆ ಈ ಪ್ರಶ್ನೆಗಳು ಬರುತ್ತೆ ಅಂದ್ರೆ, ಹಿಂದೂ ಧರ್ಮದ ಆಚರಣೆಗಳಾದ ಕಲ್ಲು ತೂರಾಟ ಆಗಿದೆ, ಚಪ್ಪಲಿ ಎಸೆತ ಆಗಿದೆ, ಆಕ್ಷೇಪಗಳು ಬರುತ್ತೆ. ಧರ್ಮಕ್ಕಿದಾಗಲ್ಲ, ಜಗಳ ಧರ್ಮದ ಮೇಲೆ. ಇನ್ನೊಂದು ಮಾತು, ಕಲ್ಕತ್ತಾದಲ್ಲಿ ಒಂದು ಪ್ರೋಗ್ರಾಮ್ ನಡೀತು, ದುರ್ಗಾ ಮಾತೆ ಅಂತ ಹೇಳ್ತೀರಾ ತಾವು, ದುರ್ಗಾ ಅಂತ ಹೇಳ್ತೀರಾ, ರೆಸ್ಪೆಕ್ಟ್ ಮಾಡ್ತೀರಾ. ಆ ಇದರಲ್ಲಿ ಒಂದು ಡ್ರಾಮಾದಲ್ಲಿ ಎಷ್ಟು ಅಶ್ಲೀಲವಾಗಿ ಒಂದು ಡ್ಯಾನ್ಸ್ ತೋರಿಸ್ರಲ್ಲ, ನಮಗೆ ಒಂದು ಅಸಹ್ಯ ಥರ, ನಮಗೆ ಒಂದು ನಾಚಿಕೆ, ಒಂದು ದೇವ್ರ ಹೆಸರು ಅಂತ ನಮ್ಮ ಹಿಂದೂ ಬಾಂಧವರು ರೆಸ್ಪೆಕ್ಟ್ ಮಾಡ್ತಾರ ಅಂಥ ದೇವಿ ಇದು ಡ್ರೆಸ್ಸು ಒಂದು ತಪ್ಪು ದಾರಿಯಿಂದ ತೋರಿಸಿ ಈ ಜನಕ್ಕೆ ಇದು ಧರ್ಮಕ್ಕೆ ಅವಮಾನ ಮಾಡೋದು, ಅದು ತಪ್ಪು ಮೇಡಮ್. ವಾಪಸ್ ಬರ್ತೀನಿ. ಸಾದಿಕ್ ಸರ್ ಬಹಳ ಅದ್ಭುತವಾಗಿ ಹೇಳಿದ್ರು, ರಾಖಿ ಹಬ್ಬ, ಈ ರಕ್ಷಾ ಬಂಧನ ಅಂತ ಅಂದ್ರೆ ನಿಮ್ಗೆ ಒಡ ಹುಟ್ಟಿದವರೇ, ರಕ್ತ ಸಂಬಂಧದ ಅಣ್ಣ ತಮ್ಮಂದಿರೇ ಆಗಿರ್ಬೇಕಾಗಿಲ್ಲ ನೀವು ರಾಖಿ ಕಟ್ಟಕ್ಕೆ. ಒಬ್ಬ ಹೆಣ್ಣು ಮಗಳನ್ನ ರಕ್ಷಣೆ ಮಾಡ್ತಾನೆ, ಆತ ನನ್ನ ಜೊತೆಗೆ ನಿಂತ್ಕೋತಾನೆ, ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆಗಿರ್ತಾನೆ, ನನಗೆ ಯಾವುದೇ ರೀತಿ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ಆತ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ಒಬ್ಬ ಹೆಣ್ಣು ಮಗಳ ಮನಸ್ಸಿಗೆ ಬಂದ್ರೆ ಸಾಕು, ಆತ ಅಣ್ಣ ಮತ್ತು ಅಥವಾ ತಮ್ಮನ ಸ್ಥಾನದಲ್ಲಿ ನೋಡ್ತಾಳೆ ಯಾಕೆ ಅಂತ. ನಿಮ್ಗೆ ರಾಖಿ ಅಂದ್ರೆ ಈ ಚಿನ್ನ ಬೆಳ್ಳಿ ಅಲ್ಲೇ ಕಟ್ಟಬೇಕು ಅಂತ ಎಲ್ಲ, ಒಂದು ದಾರದಲ್ಲೂ ಕೂಡ ಕಟ್ಟಿದ್ರು ಕೂಡ ಆತ ನನ್ನ ಅಣ್ಣನೇ ಅಂತ ಹೇಳುವಂತ ಸಂಪ್ರದಾಯ ನಮ್ದು. ಏನಿವೆ, ಅದಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಯಾಕೆ ನಡೆದುಕೊಳ್ತಿದ್ದೀರಿ ಒಂದು ಜ್ಯುವೆಲರಿ ಆಡ್ಗೆ ಸಂಬಂಧಪಟ್ಟಂತೆ ಅನ್ನೋದೇ ಪ್ರಶ್ನೆ. ಬಹುತೇಕ ಹಿಂದೂ ಧರ್ಮದ ಜನರಿಗೆ ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ತರಿಸಿದೆ ಈ ಆಡ್, ಅದರಲ್ಲಿ ಅನುಮಾನ ಇಲ್ಲ. ಅಶ್ವಿನಿ ಮ್ಯಾಮ್, ತಮ್ಮ ಫಸ್ಟ್ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಈ ರೀತಿ ಸ್ಟೇಟ್ಮೆಂಟ್ಸು ಹೊರಬರ್ತಾ ಇದ್ದಂಗೆನೆ ಇಮಿಡಿಯೇಟ್ ಆಗಿ ಆ ಜ್ಯುವೆಲ್ರಿ ಕಂಪನಿ ಓನರ್ ಯಾರಿದ್ದಾರೆ ಆ ಆ್ಯಡ್ನ ಹಿಂಪಡೆದಿದ್ದಾರೆ. ತಪ್ಪಾಯಿತು, ನಾನು ಭಾವನೆಗಳಿಗೆ ಧಕ್ಕೆ ತರುವಂಥ ಆ್ಯಡ್ನ ನಾನು ಪಬ್ಲಿಕಲ್ಲಿ ರಿಲೀಸ್ ಮಾಡಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ. ಅಂಥ ಸೆನ್ಸಿಟಿವಿಟಿ ಇವತ್ತು ಈ ದೇಶದ ವಿರೋಧ ಪಕ್ಷದ ನಾಯಕನಿಗೆ ಇಲ್ಲ. ನಾವೇ ನೋಡಿದ್ದೀವಿ ಯಾವ ರೀತಿ ರಾಹುಲ್ ಗಾಂಧಿ ಅವರು ಅವರ ತಂಗಿಯನ್ನ ಪಬ್ಲಿಕ್ಕಲ್ಲಿ ತಬ್ಕೊಳ್ಳೋದು, ಮುತ್ತಿಡೋದು, ಇದೆಲ್ಲ ಮಾಡ್ತಾರೆ. ಸಾಕಷ್ಟು ವಿಡಿಯೋಗಳು ನಾವು ನೋಡಿದ್ದೀವಿ. ಇಂಥ ಮನುಷ್ಯನಿಂದ ನಾವು ಇನ್ನೇನೂ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ ಮೇಡಮ್.